ರೆಸ್ಪಾನ್ಸ್ ನಿಜಕ್ಕೂ ಇದು ನಿರೀಕ್ಷಿತವಾಗಿದೆ. ಯಾಕಂತಂದ್ರೆ ಜನ ಎಲ್ಲರೂ ಅವರ ಆಕ್ರೋಶ, ಅವರ ನೋವು ಎಲ್ಲ ಹೃದಯದಲ್ಲಿ ಮಡಗಟ್ಟಿದೆ. ಅದನ್ನ ಹೊರಗಡೆ ಹಾಕೋದಕ್ಕೆ, ಆ ಕೂಗನ್ನ ಹೊರಗಡೆ ಹಾಕೋದಕ್ಕೆ ಒಂದು ಅವಕಾಶಕ್ಕೋಸ್ಕರ ಜನ ಕಾಯ್ತಾ ಇದ್ದಾರೆ. ಇದು ಸಂದೀಪ್ ರೆಡ್ಡಿ ಮೂವ್ಮೆಂಟ್ ಅಲ್ಲವೇ ಅಲ್ಲ, ಇಡೀ ಚಿಕ್ಕಬಳ್ಳಾಪುರ ಜನರ ಮೂವ್ಮೆಂಟ್. ಒಬ್ಬ ಮಾಮೂಲಿ ವ್ಯಕ್ತಿ ಸಂದೀಪ್ ರೆಡ್ಡಿ ಏನೂ ಮಾಡಕ್ಕೆ ಸಾಧ್ಯ ಇಲ್ಲ. ಏನಂತಂದ್ರೆ ಜನಗಳ ನೋವನ್ನು ನಾನು ಅರ್ಥ ಮಾಡ್ಕೊಂಡಿದ್ದೆ. ಬಜೆಟ್ಗೆ ಮೊದಲು ಶಾಸಕರಿಗೆ ಗಟ್ಟಿಯಾಗಿ ಹೇಳಿದ್ವಿ, ದಯವಿಟ್ಟು ನಮ್ಮ ಚಿಕ್ಕಬಳ್ಳಾಪುರ ತಾಲೂಕಿಗೆ ಶುದ್ಧವಾದ ನೀರನ್ನು ತರೆಯೋದಕ್ಕೆ ಬಜೆಟಲ್ಲಿ ಹಣ ಇರಿಸಿ ಅಂತ ಏನು ಬಜೆಟ್ ಮೊದಲೇ ಅವರಿಗೆ ಎಚ್ಚರಿಕೆಯನ್ನು ಕೊಟ್ವಿ, ಕಳಕಳಿಯಾದ ಮನವಿಯನ್ನು ಕೂಡ ಮಾಡಿದ್ವಿ. ಬಟ್ ಆದರೆ ಅವರು ವಿಫಲ ಆಗ್ತಿದ್ದಂಗೆ ನಾವು ಇನ್ನು ನಿಲ್ಲಿಸಬಾರ್ದು ಹೋರಾಟ. ಯಾರು ಜೊತೆಗೆ ಬರ್ತಾರೆ, ಯಾರು ಜೊತೆಗೆ ಬರಲ್ಲ, ಇದಕ್ಕೊಂದು ವೇದಿಕೆ ಏನು ನಾವು ಯೋಚನೆ ಮಾಡಿಲ್ಲ. ಡೈರೆಕ್ಟ್ ಬೀದಿಗೆ ಬಂದ್ವಿ. ಇವೆಲ್ಲ ಪತ್ರಿಕಾ ಮಾಧ್ಯಮದವರನ್ನ ಎಲ್ಲರೂ ನಮ್ಮ ಜೊತೆ ನಿಂತು ನಮ್ಮ ಕೂಗನ್ನ ಪ್ರತಿ ಮನೆಗೂ ತಲುಪಿಸುವಂತಹ ಕೆಲಸವನ್ನ ನಾವು ಮಾಡಿದ್ರಿ. ಇವತ್ತು ಇಡೀ ಚಿಕ್ಕಬಳ್ಳಾಪುರ ಏನು ಈ ಒಂದು ಏನು ಡ್ರೈವ್ ಮಾಡ್ತಾ ಇದ್ದೀವಿ ನೀರಿಗಾಗಿ, ಈ ಒಂದು ಆಂದೋಲನ ಏನು ಮಾಡ್ತಿದ್ವಿ, ಇದ್ರ ಜೊತೆ ಮನಸ್ಸೋ ಇಚ್ಛೆ ಬಂದು ನಿಂತ್ಕೊಂಡಿರುವಂತಹ ಕೆಲಸ ಮಾಡ್ತಿದ್ದಾರೆ. ನಮ್ಮ ಈ ಕೂಗು ನಿಜಕ್ಕೂ ಸಂತೋಷ. ವಿಧಾನಸೌಧದವರೆಗೂ ನಾವು ಇದನ್ನ ಕೂಗನ್ನ ತಲುಪಿಸಬೇಕು ಅನ್ನೋ ನಮ್ಗೆ ಆಸೆ ಆಗಿತ್ತು. ಆದ್ರೆ ಈ ನಮ್ಮ ನಿಸ್ವಾರ್ಥ ಕೂಗು ಡೆಲ್ಲಿಯ ಸಂಸತ್ನಲ್ಲಿ ಮೊಳಗಿರುವಂಥದ್ದು ನಿಜಕ್ಕೂ ಚಿಕ್ಕಬಳ್ಳಾಪುರ ಜನತೆಗೆ ಸಿಕ್ಕಂತಹ ಗೌರವ, ಚಿಕ್ಕಬಳ್ಳಾಪುರದ ಸ್ವಾಭಿಮಾನ್ಯ ಜನತೆಗೆ ಸಿಕ್ಕಂತಹ ಒಂದು ಆದರ ಅಂತ ನಾನೀಗ ಅದನ್ನು ನಾನು ಹೇಳಕ್ ಇಷ್ಟಪಡ್ತೀನಿ. ಜೊತೆಗೆ ನಿನ್ನೆ ಏನು ಸಂಸತ್ತಿನಲ್ಲಿ ಮಾತಾಡಿದಂತಹ ಡಾಕ್ಟರ್ ಮಂಜುನಾಥ್ ಅವರು, ಸಂಸದರು ಜಯದೇವ ಹಾಸ್ಪಿಟಲ್ನಲ್ಲಿ ಸಾವಿರಾರು ಶಸ್ತ್ರಚಿಕಿತ್ಸೆಗಳನ್ನು ಮಾಡಿದಂತಹ ಜೀವದಾತ, ನಿಜವಾಗೂ ನಡೆದಾಡುವ ದೇವರು ಅಂತಲೇ ಹೇಳ್ಬೇಕು. ಅಂತಹ ವ್ಯಕ್ತಿ ಏನು ಚಿಕ್ಕಬಳ್ಳಾಪುರದ ಪರವಾಗಿ ಕೂಗನ್ನು ಎಬ್ಬಿಸಿದ್ದು ಅಷ್ಟೇ ಅಲ್ಲ, 8:00ವರೆಗೆ ನನಗೆ ತಾವೇ ಪರ್ಸನಲ್ ಆಗಿ ಫೋನ್ ಮಾಡಿ, ನನಗೂ ಅವ್ರಿಗೆ ಯಾವುದೇ ಪರಿಚಯ ಇಲ್ಲ, ನಾನು ಇದುವರೆಗೂ ಅವ್ರನ್ನ ಎದುರುಗಡೆ ನೋಡಿಲ್ಲ. ಅವ್ರ ಫೋನ್ ನಂಬರ್ ನನ್ನ ಹತ್ರ ಇಲ್ಲ, ನನ್ನ ಫೋನ್ ನಂಬರ್ ಅವ್ರ ಹತ್ರ ಇಲ್ಲ. ಬಟ್ ದೊಡ್ಡವರವರು ನಮ್ಮನ್ನು ರೀಚ್ ಆಗಬೇಕಂತ ಅವ್ರಿಗೇನು ದೊಡ್ಡ ವಿಷಯ ಅಲ್ಲ. 8:00ವರೆಗೆ ನನಗೊಂದು ಅನ್ನೋನ್ ನಂಬರಲ್ಲಿ ಫೋನ್ ಕರೆ ಬಂತು, ಮಾತಾಡಿದವರು ಹೇಳಿದ್ರು ಮಂಜುನಾಥ್ ಸರ್ ಮಾತಾಡ್ತಾರಂತೆ ಅಂತ ಹೇಳಿ ಮಂಜುನಾಥ್ ಸರ್ ಕೈ ಕೊಟ್ಟು, ನಿಜಕ್ಕೂ ಮಂಜುನಾಥ್ ಸರ್ ನಮ್ಮನ್ನು ಶ್ಲಾಘನೆ ಮಾಡಿದ್ರು. ಅಲ್ಲ, ಚಿಕ್ಕಬಳ್ಳಾಪುರದ ಜನತೆ ಏನು ಮಾಡ್ತಾ ಇದ್ದೀರಾ, ನಿಜಕ್ಕೂ ಇಡೀ ದೇಶಕ್ಕೆ ನೀವು ಮಾಡ್ತಾ ಇರೋಂತಹ ಕೆಲಸ ಮಾದರಿ ಅಂತ ಹೇಳ್ಬಿಟ್ಟು ಅವರು ಶಭಾಷ್ ಅಂದ್ರು. ನಾನು ನನ್ನ ಚಿಕ್ಕಬಳ್ಳಾಪುರದ ಜನತೆಗೆ ಮತ್ತೊಮ್ಮೆ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ, ನಾವು ಮಾಡ್ತಾ ಇರೋ ಕೆಲಸಕ್ಕೆ 108 ಜನ 108 ಬಣ್ಣ ಕಟ್ತಾರೆ, ಅದು ಸಹಜ. ಬುದ್ಧನಿಗೆ, ಅಂಬೇಡ್ಕರ್ಗೆ, ರಾಮನಿಗೆ ಯಾರಿಗೂ ಸಹ ಈ ರೀತಿಯ ಅಪಪ್ರಚಾರ ತಪ್ಪಿದ್ದಲ್ಲ. ನಾವು ನೀವು ಯಾವ ಮಹಾ ಏನೇ ಕೆಲಸ ಮಾಡಿದ್ರು ಅದಕ್ಕೆ ಅಡ್ಡಿಪಡಿಸುವಂತಹ ಒಂದಷ್ಟು ಶಕ್ತಿಗಳು ಯಾವಾಗಲೂ ಈ ಪ್ರಕೃತಿಯಲ್ಲಿ ಇಷ್ಟೇ ಇರ್ತವೆ. ಅವುಗಳನ್ನೆಲ್ಲ ನಾವು ಸೈಡ್ಗಿಟ್ಟು, ಅದನ್ನೆಲ್ಲನೂ ನಾವು ಬದಿಗಿಟ್ಟು ನಾವು ನಮ್ಮ ಹಕ್ಕಿಗಾಗಿ ಹೋರಾಟ ಏನು ಮಾಡ್ತಿದ್ದೀವಿ ಇದನ್ನ ಇನ್ನಷ್ಟು ತೀವ್ರಗೊಳಿಸೋಣ. ನಾಡಿದ್ದು ಏನು ನಾವು ಸ್ವಯಂ ಪ್ರೇರಿತ ಏನು ಬಂದನ್ನ ಮಾಡೋ ಮುಖಾಂತರ ನಾವು ಯಾರನ್ನು ಇವತ್ತು ಏನು ಈಗ ಎಲ್ಲ ಇದು ಪ್ರಮುಖ ಬೀದಿಗಳಲ್ಲಿ ನಾವೆಲ್ಲ ಸ್ನೇಹಿತರೆಲ್ಲ ಏನು ಹೋಗ್ತಿದ್ದೀವಿ, ಯಾರನ್ನು ಮಾಡಲೇಬೇಕು ಅಂತ ಹೇಳ್ತಾ ಇದ್ದೀವಿ. ದಯವಿಟ್ಟು ಮಾಡೋಕ್ಕೆ ನಿಮ್ಗೆ ಅನಿಸಿದ್ರೆ, ಇದು ಸರಿ ಇದೆ ಅಂತ ಅನಿಸಿದ್ರೆ ಈ ಒಂದು ಬಂದ್ಗೆ ನೀವು ಸಹ ಸಹಕಾರ ಕೊಡಿ. ನಿಮ್ಮ ಅಂಗಡಿ ಮುಖಾಂತರ ಮುಚ್ಚೋದ್ರ ಮುಖಾಂತರ ನಮ್ಮ ರಾಜ್ಯ ಸರ್ಕಾರಕ್ಕೆ ಒಂದು ಸಂದೇಶ ಕೊಡೋಣ ಅಂತ ಹೇಳಿದ್ವಿ. ಒಗ್ಗಟ್ಟಿನಲ್ಲೇ ಬಲವಿದೆ. ಅದನ್ನು ಚಿಕ್ಕಬಳ್ಳಾಪುರದಿಂದ ಮತ್ತೊಮ್ಮೆ ಶುರು ಮಾಡೋಕ್ಕೆ ನಾವೆಲ್ಲ ಹೊರಟಿದ್ವಿ. ಈಗ ಕಾಲ್ಗೋಡ್ಗೆ ನಿಸ್ವಾರ್ಥವಾಗಿ ಜನರ ಒಂದು ಒಳಿತಿಗಾಗಿ ಬಂದ್ಗೆ ಕರೆ ಕೊಟ್ಟಿದ್ದೀವಿ ಅಂತ ನಾವು ಹೇಳ್ತೀವಿ. ಆದ್ರೆ ಇದಕ್ಕೆ ವಿರೋಧ ಪಕ್ಷದವರು ರಾಜಕೀಯ ಬಣ್ಣವನ್ನ ತಂದಿದ್ದಾರೆ. ಈ ನೀರಿನ ವಿಚಾರದಲ್ಲಿ ಆ ಥರ ಮಾಡೋದಕ್ಕೆ ಏನು ನೋಡಿ, ನಾನು 2 ದಿವಸದಿಂದ ಕೂಡ ಒಂದು ವಿಡಿಯೋ ಮಾಡಿ ಕೊಟ್ಟೆ. ನಮ್ಮ ಹುಡುಗರಿಗೆಲ್ಲ ಒಂದು ಸಂದೇಶ ಕೊಟ್ಟೆ, ನನ್ನ ಜನ ಜೊತೆಲ್ಲರಿಗೂ. ಏನಂತಂದ್ರೆ ಟೀಕೆಗಳು ಮಾಡುವಂತಹ ಕೆಲಸ ನಡೀತಾನೆ.
ಟೀಕೆಗಳು ಯಾವತ್ತೂ ಸಾಯುತ್ತದೆ, ಕೆಲಸಗಳು ಮಾತ್ರ ಉಳಿಯುತ್ತೆ. ಆ ರೀತಿ ಒಂದು ಸಿದ್ಧಾಂತವನ್ನು ನಂಬ್ಕೊಂಡು ನಾವು ಕೆಲಸ ಮಾಡ್ತಿದ್ವಿ. ಯಾರ್ಯಾರಿಗೆ ಏನೇನು ಟೀಕೆ ಮಾಡ್ತಿದ್ದಾರೆ ಅವರಿಗೆ ಮುಂದಿನ ದಿನಗಳಲ್ಲಿ ನೀರನ್ನ ಹರಿಸೋದ್ರ ಮುಖಾಂತರ ಉತ್ತರವನ್ನು ಕೊಡ್ತೀವಿ. ಅವರ ಮುಖಕ್ಕೆ ಆ ಒಳ್ಳೆ ನೀರನ್ನ ಎರಚಿ ನಿಮ್ಮ ಏನು ಆಟಗಳೇನಿತ್ತು, ನಿಮ್ಮ ಕಳ್ಳಾಟಗಳೇನಿತ್ತು, ಇದಕ್ಕೆಲ್ಲ ನಿಮಗೆ ಇದೋ ಉತ್ತರ ಅಂತೇಳಿ ಆ ಒಳ್ಳೆಯ ನೀರನ್ನ ತಂದು ಅವರ ಮುಖಕ್ಕೆ ಎರಚಿ ನಾವು ಬುದ್ಧಿ ಹೇಳ್ತೀವಿ. ನೀರು ತರಬೇಕಂದ್ರೆ ನಾವೇ ತರಬೇಕಂತಲ್ಲ, ನೀರು ತರಬೇಕಾಗಿರೋದು ಇವತ್ತಿನ ಕಾಂಗ್ರೆಸ್ ಪಕ್ಷದಲ್ಲಿರುವಂತಹ ದೊಡ್ಡ ದೊಡ್ಡ ನಾಯಕರು, ಶಾಸಕರು, ಮಂತ್ರಿಗಳು ಅವರು ತರ್ತಾರೆ. ಯಾಕೆ ತರ್ತಾರೆ ಅಂದ್ರೆ ಈ ಚಿಕ್ಕಬಳ್ಳಾಪುರ ಜನ ಈ ರೀತಿ ದಂಗೆ ಎದ್ದು ಹೇಳ್ತಾರೆ ಅಂತ ಯಾರು ಅನ್ಕೊಂಡಿರಲಿಲ್ಲ. ಚಿಕ್ಕಬಳ್ಳಾಪುರದ ಜನ ಇವತ್ತು ಏನು ಓನಾಮ ಬರೀತಾ ಇದ್ದಾರೆ, ಇದು ಇಡೀ ನಮ್ಮ ಬೆಂಗಳೂರು ಗ್ರಾಮಾಂತರ, ಚಿಕ್ಕಬಳ್ಳಾಪುರ ಜಿಲ್ಲೆ ಹಾಗೂ ಕೋಲಾರ ಜಿಲ್ಲೆಯಲ್ಲಿ ಇನ್ನೂ ಎದ್ದೇಳುತ್ತೆ ನೋಡಿ. ನಿಜವಾದ ಹೋರಾಟ ಇನ್ನೂ ಎದ್ದೇಳುತ್ತೆ. ಅಂತಹ ಒಂದು ಹೋರಾಟಕ್ಕೆ ಸಣ್ಣ ಕಿಡಿಯನ್ನು ಹಚ್ಚುವಂಥ ಕೆಲಸ ನಮ್ಮ ಚಿಕ್ಕಬಳ್ಳಾಪುರ ಜನತೆ ಮಾಡಿದೆ. ಇದರಲ್ಲಿ ನಾವು ಸಕ್ಸಸ್ ಆಗಿದ್ದೀವಿ. ಇದೇ ಕಾಂಗ್ರೆಸ್ನವ್ರು ಈಗಾಗಲೇ ಮಾತಾಡೋಕೆ ಸ್ಟಾರ್ಟ್ ಮಾಡಿದ್ದಾರೆ. ಸುಬ್ಬಾರೆಡ್ಡಿ ಸಾಹೇಬರು ಮಾತಾಡಿದ್ದಾರೆ, ನಾನು ನೀರು ತಂದೆ ತರ್ತೀನಿ ಅಂತ ಹೇಳ್ತಾರೆ. ಅಲ್ಲಿ ಒಂದು ನಮ್ಮ ಕೆಲಸ ಇತ್ತು. ಆಂಜನಪ್ಪ ಸಾಹೇಬರು ಮಾತಾಡಿದ್ದಾರೆ, ಇವತ್ತು ಪತ್ರಿಕಾಗೋಷ್ಠಿ ಮಾಡಿದ್ದಾರೆ. ನಮ್ಮನ್ನು ಏನು ಬೇಕಾದ್ರೂ ಅನ್ಕೊಳ್ಳಿ, ಎಂಡ್ ಆಫ್ ದ ಡೇ ಅವ್ರು ಏನು ಹೇಳಿದ್ದಾರೆ, 6 ತಿಂಗಳೊಳಗಡೆ ನೀರು ತಂದಿಲ್ಲ ಅನ್ನೋ ರಾಜೀನಾಮೆ ಮಾಡ್ತೀನಿ, ನಾವು ರಾಜಕೀಯ ಬಿಟ್ಟು ಹೋಗ್ತೀನಿ ಅಂತ ಹೇಳಿದ್ದಾರೆ. ಅಂದ್ರೆ ನಾವು ಕರೆಕ್ಟ್ ಆದ ದಾರಿನಲ್ಲಿ ಹೋಗ್ತಾ ಇದೀವಿ. ಯಾರ್ಯಾರು ಚುರುಕು ಮುಗಿಸಿದೀವಿ, ಎಲ್ಲರೂ ನಿದ್ದೆಯಿಂದ ಎದ್ದು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಏನು ನಮ್ಮ ಶಾಸಕರು ಸಹ, ಪ್ರದೀಪ್ ಈಶ್ವರ್ ಅವರು ಸಹ ನೀರಿನ ಏನು 3ನೇ ಹಂತದ ಶುದ್ಧೀಕರಣ ಜೊತೆ ನಾನು ಇದೀನಿ ಅಂತ ಹೇಳ್ತಾರೆ. ಅಲ್ಲಿಗೆ ಒಂದೊಂದೇ ಹೆಜ್ಜೆ ನಾವು ಮುಂದೆ ಇಡ್ತಾ ಇದ್ದೀವಿ, ಕರೆಕ್ಟಾಗಿ ಇಡ್ತಾ ಇದ್ದೀವಿ. ಇಡೀ ನಮ್ಮ ವಿಧಾನಸೌಧವನ್ನ ತಪ್ಪಿಸುವಂತ ಕೆಲಸವನ್ನ ನಾವು ಮಾಡ್ತೀವಿ. ಮಾರ್ಚ್ 15ರ ಬಂದಿಗೆ ಜನಗಳಿಗೆ ಏನೊಂದು ಕರೆಯನ್ನು ಕೊಡಬೇಕು. ಮಾರ್ಚ್ 15ರ ಬಂದು ಶಾಂತಿಯುತವಾದ ಬಂದಾಗಿರಬೇಕು, ಸ್ವಯಂ ಪ್ರೇರಿತ ಬಂದಾಗಿರಬೇಕು. ಎಸ್ಪೆಷಲಿ ನನ್ನೆಲ್ಲ ಯುವ ಮಿತ್ರರಿಗೆ ನಾನು ಕರೆ ಕೊಡೋದು ಏನಂತಂದ್ರೆ, ಯಾವುದೇ ಕಾರಣಕ್ಕೂ ಯಾರನ್ನು ಅಂಗಡಿ ಮುಂಗಟ್ಟುಗಳನ್ನಿರ್ಬೋದು, ಯಾವುದೇ ವಹಿವಾಟುಗಳನ್ನಿರ್ಬೋದು ಬಲವಂತವಾಗಿ ಮುಚ್ಚುವಂತಹ ಪ್ರಮೇಯ ಇಲ್ಲವೇ ಇಲ್ಲ. ಆ ರೀತಿ ಏನಾದರೂ ಕೆಲಸ ಮಾಡಿದ್ರೆ ನಾವು ಸೋತ್ವಿ ಅಂತ ಅರ್ಥ. ನಾವು ಏನು ಪದೇ ಪದೇ ಪ್ರಬುದ್ಧ ನಾಗರಿಕರು ನಮ್ಮ ಚಿಕ್ಕಬಳ್ಳಾಪುರ ಜನತ ಅಂತ ಹೇಳ್ತಾ ಇದ್ದೀನಿ, ಅದಕ್ಕೆ ಮಸಿ ಬಳಿಯುವಂತಹ ಕೆಲಸ ನೀವು ಮಾಡ್ದಂಗಾಗುತ್ತೆ. ಏನು ಯಾರನ್ನಾದ್ರೂ ಬಲವಂತವಾಗಿ ಅಂಗಡಿ ಮುಚ್ಚಿದ್ದಾರೆ, ಯಾವುದೇ ಕಾರಣಕ್ಕೂ ಬೇಡ. ಯಾರ್ಯಾರಿಗೆ ಸ್ವಾಭಿಮಾನಿಗಳಿದ್ದಾರೆ, ಯಾರಿಗೆ ತಮ್ಮ ಮನೆಯಲ್ಲಿ ಒಳ್ಳೆ ನೀರು ಬರಬೇಕು ಅಂತ ಅನ್ಕೊಂತಾರೆ, ಯಾರ ಮಕ್ಕಳಿಗೆ ಒಳ್ಳೆ ನೀರಲ್ಲಿ ಅವರಿಗೆ ಒಂದು ಅಡುಗೆ ಮಾಡಿಕೊಡ್ಬೇಕು ಅಂತ ಅನ್ಕೊಂತಾರೆ, ಯಾರಿಗೆ ಒಳ್ಳೆ ಅವರ ಹಸುಗಳಿಗೆ, ಕರುಗಳಿಗೆ ಒಳ್ಳೆ ನೀರು ಕೊಟ್ಟು ಅದರಲ್ಲಿ ಆ ನೀರಲ್ಲಿ ಉಪಯೋಗಿಸಬೇಕು ಅಂತ ಅನ್ಕೊಳ್ಳುವಂತಹ ಈ ಮನುಷ್ಯತ್ವ ಇರುವಂತಹ ಎಲ್ಲರೂ ಸಹ ಈ ಒಂದು ಕರೆಗೆ 100% ಹೋಗೊಟ್ಟಿದ್ದಾರೆ. ಎಲ್ಲರೂ ಅಂಗಡಿಗಳನ್ನ ಮುಚ್ಚುವಂತ ಕೆಲಸ ಮಾಡ್ತಾರೆ. ಕೆಲವು ಕಡೆ ಏನು ರೈತರ ವಿಷಯದಲ್ಲಿರ್ಬೋದು ಒಂದಷ್ಟು ಸಡಿಲತೆ ಇರುತ್ತೆ. ಅದು ಬಿಟ್ಟರೆ ಎಲ್ಲರೂ ಸಹ 100% ಅಂಗಡಿಗಳನ್ನ, ವ್ಯಾಪಾರಗಳನ್ನ ಮುಚ್ಚುವಂತಹ ಕೆಲಸ ಮಾಡ್ತೀವಿ ಅಂತ ಸಾಗರೋಪಾದಿಯಲ್ಲಿ ನನಗೆ ಮೆಸೇಜಸ್ ಮಾಡ್ತಿದ್ದಾರೆ. ವಿಡಿಯೋಗಳನ್ನು ಮಾಡಿ ಗೃಹಿಣಿಯರಿಂದ ಹಿಡಿದು, ಸಣ್ಣ ಸಣ್ಣ ವ್ಯಾಪಾರಸ್ಥರಿಂದ ಹಿಡಿದು, ಸ್ಟೂಡೆಂಟ್ಸ್ ಇಂದ ಹಿಡಿದು ಈ ಒಂದು ಏನು ನಾವು ಆಂದೋಲನ ಮಾಡ್ತಿದ್ದೀವಿ, ಜೊತೆಗೆ ನಿಂತಿರೋದು ನಿಜಕ್ಕೂ ಅದ್ಭುತವಾದ ಪ್ರತಿಕ್ರಿಯೆ ಇದು. ಇಂತಹ ಚಿಕ್ಕಬಳ್ಳಾಪುರದನ್ನ ಇಂತಹ ಒಂದು ನಾಡಿನಲ್ಲಿ ಹುಟ್ಟಿರೋದು, ಈ ಪ್ರಬುದ್ಧತೆಯ ನಾಡಿನಲ್ಲಿ ಹುಟ್ಟಿರೋದು ನಮಗೆ ಹೆಮ್ಮೆ ಅನಿಸುತ್ತೆ. 100% ಚಿಕ್ಕಬಳ್ಳಾಪುರ ಬಂದು ಕರೆಕ್ಟಾಗಿ ಶಾಂತಿಯುತವಾಗಿ ಅರ್ಥಪೂರ್ಣವಾಗಿ ನಡೆಯುತ್ತೆ ಅನ್ನೋದು ನನ್ನ